ಆ ನಗರದ ಹೊರವಲಯದಲ್ಲಿರುವ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಕಂಪ್ಲೀಟ್ ಆಗಿ ಹೋಗಿ ಭೀಮಾ ನದಿಯ ಒಡಲು ಸೇರ್ತಿದೆ. ಈ ನದಿಯ ನೀರನ್ನೇ ಸೇವಿಸಿ ಒಂದಷ್ಟು ಜನ ಆಸ್ಪತ್ರೆಯ ಹಾದಿಯನ್ನು ಕೂಡ ಹಿಡಿಯುವಂತಾಗಿದೆ. ಹೀಗಾಗಿ ಮಲಿನಗೊಂಡ ಭೀಮೆಯ ಒಡಲನ್ನ ಶುದ್ಧೀಕರಣಗೊಳಿಸಿ ಅಂತ ಪರಿಸರವಾದಿಗಳು ಆಗ್ರಹಿಸುತ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಭೀಮಾ ನದಿ ನೀರು ಕುಡಿಯುವ ಮುನ್ನ ಎಚ್ಚರ. ಪವಿತ್ರ ಭೀಮಾ ನದಿಯ ಒಡಲು ಮಲಿನ, ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿರುವ ಭೀಮೆಯ ಒಡಲು ಮಲಿನ. ಭೀಮೆಯ ಶುದ್ಧೀಕರಣಕ್ಕೆ ಪರಿಸರವಾದಿಗಳ ಆಗ್ರಹ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ನಗರದ ಹೊರವಲಯದಲ್ಲಿರುವ ಭೀಮಾ ನದಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಲಿನಗೊಂಡಿದೆ. ಭೀಮಾ ನದಿಯ ತಟದಲ್ಲಿರುವ ವೀರಾಂಜನೇಯ ಕಂಗಳೇಶ್ವರ ದೇಗುಲಕ್ಕೆ ಬರುವ ಭಕ್ತರು ಭೀಮೆಯನ್ನ ಮಲಿನಗೊಳಿಸಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆ ಎಲ್ಲವನ್ನು ಭೀಮಾ ನದಿಗೆ ಹಾಕಿ ಹೋಗ್ತಿದ್ದಾರೆ. ಪ್ಲಾಸ್ಟಿಕ್, ದೇವರ ಫೋಟೋ ಹಾಗೂ ಮಾಟ ಮಂತ್ರದಂತಹ ಎಲ್ಲಾ ವಸ್ತುಗಳನ್ನ ಭೀಮಾ ನದಿಗೆ ಎಸೆದು ಹೋಗ್ತಿದ್ದಾರೆ. ಇದರಿಂದ ಭೀಮೆಯ ಒಡಲು ಕಲುಷಿತಗೊಂಡಿದೆ. ಯಾದಗಿರಿ ನಗರ ಕಂಟಿಕೊಂಡಿರ್ತಕ್ಕಂಥ ಈ ಭೀಮಾ ನದಿ ಇದೇ ಜಾಗವಲ್ಲಿಂತ ದಿನನಿತ್ಯ ನಗರಕ್ಕೆ ನೀರು ಸರಬರಾಜು ಆಗ್ತಕ್ಕಂಥದ್ದು. ಈಗ ಮಳೆ ಕಡಿಮೆ ಆಗಿರೋದ್ರಿಂದ ಈ ಸ್ವಲ್ಪ ತಗ್ಗುಗುಂಡುಗಳಲ್ಲಿ ನಿಂತಿರ್ತಕ್ಕಂಥ ನೀರುಗಳೇನದ ಕಲುಷಿತ ಆಗಿಸಿ ಮಲಿನ ಆಗಿ ಹಸಿರು ಬಣ್ಣಕ್ಕೆ ತಿರುಗಿ ಇವಾಗ ಕಬ್ಬೆದ್ದು ನಾರ್ತಕ್ಕಂಥ ಪರಿಸ್ಥಿತಿ ದೇವಸ್ಥಾನಕ್ಕೆ ಮತ್ತೆ ಸ್ವಚ್ಛತೆಗೆ ಸ್ನಾನಕ್ಕಾಗಿ ಬಂದಿರತಕ್ಕಂಥ ಜನರು ಏನದ ಬಟ್ಟೆ ಬರಿಗಳನ್ನು ಇಲ್ಲೇ ಬಿಸಿ ಹಾಕಿ ಕಸ ಕಡ್ಡಿಗಳನ್ನು ಇಲ್ಲಿ ಹಾಕಿ ಮತ್ತೆ ಅದರಲ್ಲಿ ಮಾಟ ಮಂತ್ರ ಮಾಡ್ತಕ್ಕಂಥ ಕೆಲಸ ನೋಡ್ರ. ಇಲ್ಲೆಲ್ಲ ಬಿದ್ದಿರ್ತಕ್ಕಂಥ ಎಲ್ಲಾ ಪೂಜೆ ಸಾಮಗ್ರಿಗಳನ್ನು, ದೇವ್ರ ಫೋಟೋಗಳನ್ನು ಎಲ್ಲ ಬಿಸಾಕಿಸಿ ಇವತ್ತು ಇದೆಲ್ಲ ಕಲುಷಿತವಾಗಿರ್ತಕ್ಕಂಥದ್ದು, ಮಲಿನವಾಗಿರ್ತಕ್ಕಂಥದ್ದು. ಇನ್ನು ಮಲಿನಗೊಂಡ ಭೀಮಾ ನದಿ ಸ್ವಚ್ಛಗೊಳಿಸಬೇಕಿದ್ದ ಅಧಿಕಾರಿಗಳು ಗಾಢ ನಿದ್ದೆಗೆ ಜಾರಿದ್ದಾರೆ. ಭೀಮಾ ನದಿ ಪಕ್ಕದಲ್ಲೇ ಯಾದಗಿರಿ ನಗರ ಹಾಗೂ ಗುರುಮಿಠಕಲ್ ತಾಲೂಕಿನ ಹಲವು ಹಳ್ಳಿಗಳಿಗೆ ಇದೇ ನೀರು ಪೂರೈಕೆ ಆಗುವ ಜಾಗವೆಲ್ಲಿದೆ. ಅತ ತ್ಯಾಜ್ಯ ಭೀಮಾ ನದಿಗೆ ಸೇರಿದ ಪರಿಣಾಮ ಭೀಮಾ ನದಿಯ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ನಗರ ಸೇರಿದಂತೆ ಹಲವು ಗ್ರಾಮದ ಜನರು ನೀರು ಕುಡಿಯಲು ಹಿಂಜರಿಯುತ್ತಿದ್ದು ಹಲವು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಹೀಗಾಗಿ ಕೂಡಲೇ ಭೀಮಾ ನದಿ ಸ್ವಚ್ಛಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ, ನಗರಸಭೆ ಈ ಭೀಮಾ ನದಿ ಉಳಿವಿಗಾಗಿ ಮುಂದಾಗಬೇಕು. ಸ್ವಚ್ಛತೆ ನೀರು ಕೊಡತಕ್ಕಂಥ ಕೆಲಸಕ್ಕ ಜಿಲ್ಲಾಡಳಿತ, ನಗರಸಭೆ ಮುಂದಾಗಬೇಕು. ಇಲ್ಲದಿದ್ರೆ ಇದೇ ನೀರಿನಲ್ಲಿ ಕುಳಿತು ವಿನೂತನ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತ ಮತ್ತು ನಗರಸಭೆ ವಿರುದ್ಧ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ನನ್ನ ಎಚ್ಚರಿಕೆ. ಒಟ್ನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೀಮಾ ನದಿ ಮಲಿನಗೊಂಡಿದೆ. ಭೀಮೆಯ ಉಳಿಸಿ ಅಭಿಯಾನದ ಮೂಲಕ ಅಧಿಕಾರಿಗಳ ಕಣ್ಣು ತೆರೆಸುವುದೇ ಪಬ್ಲಿಕ್ ಟಿವಿ ಧ್ಯೇಯವಾಗಿದೆ. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.